ಛೂ ಮಂತ್ರ ಸಿನಿಮಾ. ಈ ಸಿನಿಮಾದ ನಿಜವಾದ ರಿವ್ಯೂ ಹೇಳ್ಬೇಕಾದ್ರೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಖಂಡಿತ ಎಲ್ಲರೂ ಈ ಸಿನಿಮಾನ ಹೋಗಿ ಗೆಲ್ಸಿ ಅಂತ ಹೇಳ್ತೀನಿ. ಹಾಗೆ ಈ ಸಿನಿಮಾ ಶರಣ್ ಅವರು ಒಂದೊಳ್ಳೆ ಹಾರರ್ ಕಾಮಿಡಿ ಸಬ್ಜೆಕ್ಟ್ ನೊಂದಿಗೆ ನಮ್ಮ ಮುಂದೆ ಬಂದಿದ್ದಾರೆ. ಸಿನಿಮಾ ಮಾತ್ರ ನಿಜ ಬಹಳ ಚೆನ್ನಾಗಿದೆ. ಹಾಗೆ ಯಾರ್ಯಾರು ಎಸ್ಪೆಷಲಿ ಹಾರರ್ ಮೂವಿನ ಇಷ್ಟಪಡ್ತಿರೋ ಖಂಡಿತ ಅವರೆಲ್ಲರೂ ಸಿನಿಮಾ ನೋಡಿ ನಿಮಗೆ ಒಂದೊಳ್ಳೆ ಕಿಕ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಕಥೆ ಆಗಿರ್ಬೋದು, ಸಿನಿಮಾದ ಕಥೆ ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ. ಹಾಗೆ ಆ ಕಥೆಗಳನ್ನ ಒಂದಕ್ಕೊಂದು ಲಿಂಕ್ ಮಾಡಿರೋದು ಕೂಡ ಅಷ್ಟೇ ಬಹಳ ಚೆನ್ನಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸೂಪರ್ ಆಗಿದಾವೆ. ಪ್ರತಿ 10 ರಿಂದ 15 ನಿಮಿಷಕ್ಕೆ ಒಂದೊಂದು ಟ್ವಿಸ್ಟ್ ಅಂಡ್ ಟರ್ನ್ ಬರುತ್ತೆ. ಎಸ್ಪೆಷಲಿ ಆ ಇಂಟರ್ವಲ್ ಬರ್ತಕ್ಕಂಥ ಆ ಟ್ವಿಸ್ಟ್ ಈ ಸಿನಿಮಾಗೆ ಒಂದೊಳ್ಳೆ ಥ್ರಿಲ್ ನೀಡುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತಕ್ಕಂಥ ಆಂಜನೇಯ ನಿಜವಾಗ್ಲೂ ಅದ್ಭುತವಾಗಿದೆ. ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತಕ್ಕಂಥ ಆಪ್ತ ಮಿತ್ರ ಸಿನಿಮಾದ ಲಿಂಕ್ ಈ ಸಿನಿಮಾಗೆ ನಿಜ ಚೆನ್ನಾಗಿದೆ. ಅದನ್ನ ನೀವು ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ಹಾಗೆ ಸಿನಿಮಾದ ಸಿನಿಮಾಟೋಗ್ರಫಿ, VFX ಹಾಗೆ BGM ಈ ಸಿನಿಮಾದ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇವಿಷ್ಟು ಈ ಸಿನಿಮಾದ ಹೈಲೈಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾದ ಬಗ್ಗೆ ಮುಂದೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ DPT ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಛೂ ಮಂತ್ರ ಸಿನಿಮಾ. ಈ ಸಿನಿಮಾದ ಸ್ಟೋರಿ ಬಗ್ಗೆ ಜಾಸ್ತಿ ಹೇಳಿಲ್ಲ, ಆದ್ರೆ ಸ್ವಲ್ಪ ಹೇಳೋದಾದ್ರೆ ಶರಣ್ ಅವರು ಈ ಸಿನಿಮಾದಲ್ಲಿ ಗೋಸ್ಟ್ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ನಮಗೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗೆ ಮತ್ತೊಂದು ಈ ಸಿನಿಮಾದ ಕತೆ ಫುಲ್ ನಡೆಯೋದೇ ಮಾರ್ಗನ್ ಹೌಸ್ ಅಲ್ಲಿ ಆತ್ಮಗಳ ಕಾಟ ಇರುತ್ತೆ. ಸೊ ಅಲ್ಲಿ ಇರ್ತಕ್ಕಂಥ ಆತ್ಮಗಳನ್ನ ನಿರ್ಮೂಲನೆ ಮಾಡೋಕ್ಕೋಸ್ಕರ ಗೋಸ್ಟ್ ಹಂಟರ್ ಆಗಿ ಶರಣ್ ಅವರು ಬರ್ತಾರೆ. ಹಾಗೆ ಅದರ ಜೊತೆ ಅವರಲ್ಲಿ ನಿಧಿ ಸಿಗುತ್ತೆ ಅಂತ ಆಸೆ ಇಟ್ಕೊಂಡು ಅವ್ರನ್ನ ಗ್ಯಾಂಗ್ ನ ಕಟ್ಕೊಂಡು ಬಂದಿರ್ತಾರೆ. ಸೊ ಅವ್ರು ಅಲ್ಲಿ ಬಂದಾದ್ಮೇಲೆ ಅಲ್ಲಿ ಆಕ್ಚುಯಲ್ ಕತೆ ಶುರು ಆಗುತ್ತೆ. ಆ ಸಿನಿಮಾದ ನಿಜವಾದ ಕತೆ ಓಪನ್ ಆಗುತ್ತೆ. ಹಾಗೆ ಆ ಕತೆ ಶರಣ್ ಅವರಿಗೆ ಮತ್ತೆ ಅದಿತಿ ಪ್ರಭುದೇವರಿಗೆ ಯಾವ ರೀತಿ ಲಿಂಕ್ ಆಯ್ತು ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಸಿನಿಮಾದ ಕತೆ ಮಾತ್ರ ಅದ್ಭುತವಾಗಿದೆ. ಹಾಗೆ ಸಿನಿಮಾದಲ್ಲಿ ಬರ್ತಕ್ಕಂಥ ಫ್ಲಾಶ್ ಬ್ಯಾಕ್ ಸ್ಟೋರಿ ಕೂಡ ಅಷ್ಟೇ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಸಿನಿಮಾದಲ್ಲಿ ಬರ್ತಕ್ಕಂಥ ಪ್ರತಿ ಟ್ವಿಸ್ಟ್ ಅಂಡ್ ಟರ್ನ್ಗಳು ಕೂಡ ಅಷ್ಟೇ ಒಳ್ಳೆ ಮಜಾ ನೀಡುತ್ತೆ. ಎಸ್ಪೆಷಲಿ ಆ ಇಂಟರ್ವಲ್ ಬರ್ತಕ್ಕಂಥ ಆ ಟ್ವಿಸ್ಟ್ ಮಾತ್ರ ನಿಮ್ಗೆ ಒಳ್ಳೆ ಥ್ರಿಲ್ ನೀಡುತ್ತೆ. ಜೊತೆಗೆ ಕ್ಲೈಮ್ಯಾಕ್ಸ್ಗೆ ಆಪ್ತ ಮಿತ್ರ ಸಿನಿಮಾದ ಲಿಂಕ್ ಇಟ್ಟಿದ್ದಾರೆ. ನಿಜ, ಅದನ್ನ ನೀವು ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಿ. ಇನ್ನು ಸಿನಿಮಾದಲ್ಲಿ ಎಲ್ಲರೂ ಹೇಗೆ ಅಭಿನಯಿಸಿದ್ದಾರೆ ಅನ್ನೋದು ನೋಡೋದಾದ್ರೆ ಆಸ್ ಯೂಶುವಲ್ ಶರಣ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಸಿನಿಮಾಗಳ ಸೆಲೆಕ್ಷನ್ ಸೂಪರ್. ಈ ಹಿಂದೆ ಬಂದಂತಹ ಅವರ ಗುರು ಶಿಷ್ಯರು ಸಿನಿಮಾ, ಆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅದರ ನಂತರ ಬಂದಂತಹ ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ಆ ಸಿನಿಮಾದ ಕತೆ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಇವೆರಡು ಸಿನಿಮಾಗಳ ನಂತರ ಅವರು ನಮ್ಮ ಮುಂದೆ ಛೂ ಮಂತ್ರ ಸಿನಿಮಾದ ಮುಖಾಂತರ ಒಂದು ಕಂಪ್ಲೀಟ್ ಹಾರರ್ ಸಿನಿಮಾದ ಮುಖಾಂತರ ಬರ್ತಿದ್ರೆ. ಹಾಗೆ ಸಿನಿಮಾದ ಹೀರೋಯಿನ್ಗಳಾದಂತಹ ಅದಿತಿ ಪ್ರಭುದೇವ ಹಾಗೆ ಮೇಘನಾ ಗಾಂವ್ಕರ್ ಇವರ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ನಮ್ಗೆ ಒಳ್ಳೆ ಮನೋರಂಜನೆ ಮತ್ತೆ ಮಜಾ ಕೊಡುತ್ತೆ. ಅದು ಶರಣ್ ಮತ್ತೆ ಚಿಕ್ಕಣ್ಣ ಅವರ ಕಾಂಬಿನೇಷನ್. ಎಸ್ಪೆಷಲಿ ಅವರಿಬ್ಬರ ನಡುವೆ ನಡ್ತಕ್ಕಂಥ ಡೈಲಾಗ್ ಮತ್ತೆ ಅದಕ್ಕೆ ಕೌಂಟರ್ ಡೈಲಾಗ್, ಆ ಡೈಲಾಗ್ಗಳು ಮಾತ್ರ ನಮ್ಗೆ ಒಳ್ಳೆ ಮಜಾ ನೀಡುತ್ತೆ. ಎಸ್ಪೆಷಲಿ ಚಿಕ್ಕಣ್ಣ ಅವರ ಕೌಂಟರ್ಗಳು ಮಾತ್ರ ನಮ್ಗೆ ಒಳ್ಳೆ ಕಿಕ್ ನೀಡುತ್ತೆ. ಹಾಗೆ ಚಿಕ್ಕಣ್ಣವರಲ್ಲಿ ಆ ಭಯದಲ್ಲಿ ಅವ್ರು ಮಾಡ್ತಕ್ಕಂಥ ಕಾಮಿಡಿ ಮಾತ್ರ ನಮ್ಗೆ ಒಳ್ಳೆ ನಗು ತರಿಸುತ್ತೆ. ಹಾಗೆ ಶರಣ್ ಅವರು ಕೂಡ ಅಷ್ಟೇ ಇಲ್ಲಿ ವಿಭಿನ್ನ ಪಾತ್ರಗಳು ಕಾಣಿಸ್ಕೊಂಡಿದ್ದಾರೆ. ಅದನ್ನ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ಇನ್ನು ಸಿನಿಮಾದ ಬಿಗ್ಗೆಸ್ಟ್ ಅಂತಂದ್ರೆ ಅದು ಡೈರೆಕ್ಷನ್, BGM, ಸಿನಿಮಾಟೋಗ್ರಫಿ ಮತ್ತೆ VFX. ಈ ಸಿನಿಮಾಗೆ ಏನ್ ಬೇಕೋ ಅದು ನಿಜ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸೇರಿ ಈ ಸಿನಿಮಾಗೆ ಏನ್ ಬೇಕೋ ಅದನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ನವನೀತ್ ಈ ಹಿಂದೆ ಅವರ ನಿರ್ದೇಶನದಲ್ಲಿ ಬಂದಂತಹ ಕರ್ವ ಸಿನಿಮಾ, ಆ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಂದೊಳ್ಳೆ ಟ್ವಿಸ್ಟ್ ಅಂಡ್ ಟರ್ನ್ಗಳೊಂದಿಗೆ ಒಂದೊಳ್ಳೆ ಹಾರರ್ ಎಲಿಮೆಂಟ್ಸ್ ಇಟ್ಟು ಚೆನ್ನಾಗಿ ಕಟ್ಕೊಟ್ಟಿದ್ರು. ಆ ಸಿನಿಮಾ ರಾಜ ಬಂಗ್ಲೆಯಲ್ಲಿ ನೀಡಿದ್ರೆ, ಈ ಸಿನಿಮಾ ಮಾರ್ಗನ್ ಹೌಸ್ ಅಲ್ಲಿ ನೀಡುತ್ತೆ. ಆ ಸಿನಿಮಾದಲ್ಲಿ ಅವರು ಇಟ್ಟಂತಹ ಟ್ವಿಸ್ಟ್ ಅಂಡ್ ಟರ್ನ್ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಅದ್ರ ಜೊತೆ ಕಾಮಿಡಿ ಎಲಿಮೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಸಿನಿಮಾದ BGM ಕೂಡ ಅಷ್ಟೇ ನಮಗೆ ಒಂದೊಳ್ಳೆ ಮಜಾ ನೀಡುತ್ತೆ. ಹಾಗೆ ಸಿನಿಮಾದ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಈ ಸಿನಿಮಾದಲ್ಲಿ ನಾವೇನಾದ್ರೂ ಕೆಲವು ಕಡೆ ಬೆಚ್ಚಿ ಬೀಳ್ತೀವಿ ಅಥವಾ ಸ್ವಲ್ಪ ಒಂದ್ ರೇಂಜಿಗೆ ಒಂದು ಜರ್ಕ್ ಕೊಡ್ತೀವಿ ಅಂದ್ರೆ ಅದು ಈ ಸಿನಿಮಾದಲ್ಲಿ ಇರುವಂತಹ BGM ಇರತಕ್ಕಂಥ ಶಕ್ತಿ. ಒಟ್ಟಿನಲ್ಲಿ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಹಾಗೆ ಸಿನಿಮಾಗೆ ರೇಟಿಂಗ್ ಕೊಡುವಂತಹ ದೊಡ್ಡ ವ್ಯಕ್ತಿ ನಾನೇನಲ್ಲ, ಆದ್ರೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿಲ್ಲ. ಖಂಡಿತ ನೀವೆಲ್ಲರೂ ನೋಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಹೆಚ್ಚೆಚ್ಚು ಥಿಯೇಟರ್ ಸಿಗುತ್ತೆ. ಹಾಗೆ ಈ ಸಿನಿಮಾ ಈ ವರ್ಷದ ಮೊದಲ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಎಸ್, ಇವಿಷ್ಟು ನಾನು ಈ ಸಿನಿಮಾದಲ್ಲಿ ನೋಡಿದಂತಹ ಹೈಲೈಟ್ಸ್ಗಳು. ನೀವೇನಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ಎಲ್ಲರೂ ಈ ಸಿನಿಮಾ ನೋಡಿ. ಹಾಗೆ ಮತ್ತೊಂದು ಎಸ್ಪೆಷಲಿ ಹಾರರ್ ಸಿನಿಮಾ ಯಾರು ಇಷ್ಟ ಆಗುತ್ತೋ ಅವರೆಲ್ಲರೂ ತಪ್ಪದೇ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.